ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಕರ್ನಾಟಕದ ಪ್ರಬುದ್ಧ ಗ್ರಾಫಿಕ್ ಕಲಾವಿದರು, ಚಿತ್ರಕಾರರು ಮತ್ತು ಅದ್ಭುತವಾಗಿ ರೇಖಾಚಿತ್ರಗಳನ್ನು ರಚಿಸುವಂತಹ ಒಬ್ಬ ಅತ್ಯಂತ ವಿನೀತ ಸ್ವಭಾವದ, ಸೌಜನ್ಯ ಸ್ವಭಾವದ ದೃಶ್ಯ ಕಲಾವಿದರು ಅವರೇ ಶ್ರೀಯುತ ಶಶಿಧರ್ ಎಂ ಲೋಹಾರ್. ನಮಸ್ಕಾರ ಸರ್. ತಾವು ಇವತ್ತು ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ತಮ್ಮ ಏಕವ್ಯಕ್ತಿ ಕಲಾ ಪ್ರದರ್ಶನ ನಡೆಸ್ತಾ ಇದ್ದೀರಿ. ಜೊತೆಗೆ 2 ದಿನಗಳ ಕಾಲ ತಾವು ಮಕ್ಕಳಿಗೆ ಕಾರ್ಯಾಗಾರವನ್ನು, ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ರಿ. ತಮಗೆ ನಾನು ದಾವಣಗೆರೆ ಮಹಾಜನತೆ ಪರವಾಗಿ ದೃಶ್ಯಕಲಾ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಕಲಾ ಪ್ರಯಾಣದ ಬಗ್ಗೆ, ಕಲಾ ಬದುಕಿನ ಬಗ್ಗೆ, ತಮ್ಮ ಬಾಲ್ಯ ಜೀವನದಲ್ಲಿ ತಮಗೆ ಪ್ರೇರೇಪಿಸಿದಂಥ, ತಾವು ಕಲಾ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲಿಕ್ಕೆ ತಮ್ಮನ್ನು ಪ್ರೇರೇಪಿಸಿದಂಥ ಅಂಶಗಳ ತಾವು ದಯವಿಟ್ಟು ವಿವರಿಸಿ ಅಂತ ನಾನು ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ನನಗೆ ಮೂಲತಃ ಚಿತ್ರಕಲೆಯ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಯಾಕಂತ ಹೇಳಿದರೆ, ನಾವು ವಿಶ್ವಕರ್ಮ ಸಮಾಜದವರು ಆಗಿದ್ರೆ ಊಟ ಇರ್ತೈತಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮ್ಮ ತಂದೆಯವರು ಅದನ್ನು 1 ವರ್ಷ DMC ಕಲ್ತಾರ. ಆದರೆ ಅದು ಕಲ್ತಿದ್ದು ನನಗೆ ನಂತರ ಗೊತ್ತಾಯಿತು. ಅದು ಆಗೋದಕ್ಕಿಂತ ಮೊದಲು ನನಗೆ PUC ಒಂದು 3 ವರ್ಷ ಫೇಲ್ ಆದ. ಆ ಫೇಲ್ ಆದ ಸಮಯದೊಳಗೆ ನಾನು ಖಾಲಿ ಕೂಡ್ರು ಓದೋದು ಅಂದ್ರೆ ಸ್ವಲ್ಪ ಕಷ್ಟ ಆಯಿತು. ಖಾಲಿ ಕೂಡ್ರೋದೇನು ಅಂದ್ಕೊಂಡು ನಮ್ಮ ಕುಲಕಸುಬಾದಂಥ ಕಂಬಾರಿಕೆಯ ಕೆಲಸಕ್ಕೆ ಬರುವಂಥ ಜನರ ರೇಖಾಚಿತ್ರಗಳನ್ನು ಅಲ್ಲೇ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಎಲ್ಲ ಬಂದಂಥ ರೈತರು, ಶಶಿ ಎಷ್ಟು ಚಂದ ಚಿತ್ರ ತೆಗಿತಾನಲ್ಲ, ಇವನು ಯಾಕೆ ಡ್ರಾಯಿಂಗ್ ಕಾಲೇಜ್ ಸೇರಿಸ್ಬಾರ್ದು ಅಂತ ಪ್ರೇರೇಪಣೆ ಕೊಟ್ಟರು. ಅದನ್ನು ನಮ್ಮ ತಾಯಿಯವ್ರಿಗೂ ಮುಟ್ಟಿಸಿದ್ರು. ನಂತರ ನಮ್ಮ ತಂದೆಯವರು ಅವನಿಗೆ ಹತ್ತೋದಲ್ಲ, ಅವನು ಪ್ರಾಕ್ಟಿಕಲ್ನೊಳಗೆ ಹೆಚ್ಚು ಆಸಕ್ತಿ ಐತಿ, ಆದ್ದರಿಂದ ಅವನ್ನ ಡ್ರಾಯಿಂಗ್ ಸೇರಿಸೋಣ ಅಂಥೇಳಿ ನಮ್ಮ ತಾಯಿನೂ ಹೇಳಿದ್ದು. ನಮ್ಮ ತಂದೆಯವ್ರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅನ್ನೋಕ್ಕೇನೋ ಅವನು ಓದೋದಾಗೋದಿಲ್ಲ ಅನ್ನೋ ಉದ್ದೇಶದಿಂದ. ಆದರೆ ನಮ್ಮ ತಾಯಿ ಹಠ ಹಿಡಿದು ನನ್ನ ಚಿತ್ರಕಲೆಗೆ ದೂಕಿದರು. ಆ ದೂಕಿದ ಪರಿಣಾಮದಿಂದ ನಾನು ಚಿತ್ರಕಲೆಯ ಪ್ರವೇಶ ಧಾರವಾಡದ ಹಾಲ್ಬಾಯ್ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಪ್ರವೇಶ ಪಡೆದು ಅಲ್ಲೇ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಮುಗಿಸಿ ನಂತರ ಕೆನ್ ಸ್ಕೂಲ್ ಆಫ್ ಆರ್ಟ್ನಲ್ಲಿ GD ಗೌರ್ಮೆಂಟ್ ಡಿಪ್ಲೊಮಾ ಕೋರ್ಸನ್ನು ಮುಗಿಸಿದ 1990-91 ಇಸ್ವಿಯಲ್ಲಿ. ಅದೇ ಸಮಯದಲ್ಲಿ ನನಗೆ ಹಾಲ್ಬಾಯ್ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಉಪನ್ಯಾಸಕರ ಹುದ್ದೆ ಪ್ರವೇಶಕ್ಕೆ ಅರ್ಜಿ ಕರೆದಿದ್ದರು. ಆ ಸಮಯದಲ್ಲಿ ನಾನು ಅರ್ಜಿ ಹಾಕಿದಾಗ ನನ್ನನ್ನು ಆಯ್ಕೆ ಮಾಡಿ ನನಗೆ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ರು ಆಲ್ಬಾಯ್ಸರು. ಅದಕ್ಕೆ ಪ್ರೇರೇಪಣೆ ಅಂತಂದರೆ ನನಗೆ ಕಲಿಸಿದಂಥ ಗುರುಮಾತೆ ಶ್ರೀಮತಿ ಗಾಯತ್ರಿ ಗೌಡರವರು, ಅವರು ಹೆಚ್ಚಿನ ಸಹಾಯ ಸಹಕಾರ ಎಲ್ಲ ರೀತಿಯಿಂದ ಕಲಿಸುವ ವಿಧಾನ ಮತ್ತು ಮಕ್ಕಳಿಗೆ ಹೇಳುವಂಥ ವಿಧಾನವನ್ನು ಅತಿ ಸುಂದರವಾಗಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟು ನನಗೆ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿಸಿದ್ರು ಅಂತ ಹೇಳಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ ಅನಿಸ್ತದೆ. ಭಾಷೆಗೆ ತಮ್ಮ ದಿನಗಳನ್ನು ನಾವು ನೆನಪು ಮಾಡಿಕೊಂಡು ಅದನ್ನು ಸ್ವಲ್ಪ ಅನುಭವವನ್ನು ಹಂಚಿಕೊಳ್ತೀರಾ? ನಾವು ಕೆನ್ಸ್ ಸ್ಕೂಲಿಗೆ ಹೋಗಲಿಕ್ಕೆ ಪ್ರೇರಣೆನೇ ಶ್ರೀಮತಿ ಗಾಯತ್ರಿ ಗೌಡರವರು. ಅವರೇ ಅಡ್ಮಿಷನ್ ಮಾಡಿಸಿದ್ರಲ್ಲೇ. ಅಲ್ಲಿ ಹಡಪದ್ ಸರು ಮತ್ತು JMS ಮಣಿ ಇವರು ಎಲ್ಲ ಶಿಕ್ಷಕರಿದ್ದರು. ಅದರಲ್ಲಿ ಉಮೇಶ್ ಹಡಪದವರು ಇದ್ದರು. ಆಮೇಲೆ ವೆಂಕಟಪತಿ ನಾಯಕ್ ಅಂತ ಇದ್ದರು. ಆ ಸಮಯದೊಳಗೆ ನಾನು ಡಿಪ್ಲೊಮಾ ಕೋರ್ಸ್ ಅಲ್ಲೇ ಮಾಡೋ ಮುಂದೆ ಹಡಪದ್ ಸರು ಒಳ್ಳೆಯ ಮಾರ್ಗದರ್ಶನ ಮಾಡ್ತಿದ್ರು. ಯಾವ ರೀತಿ ಅಂತಂದರೆ, ಉತ್ತರ ಕರ್ನಾಟಕದಿಂದ ಬಂದಂಥ ನಿಮಗೇನು 8 ಜನ ಕಲಾವಿದರನ್ನೆಲ್ಲ ವಿದ್ಯಾರ್ಥಿಗಳು, ನಿಮ್ಮ ಸ್ಕಿಲ್ ಸಾಕಷ್ಟು ಇರ್ತೈತಿ, ಆ ಸ್ಕಿಲ್ ಇಲ್ಲಿ ನಡೆಯೋಂಗಿಲ್ಲ. ಅದಕ್ಕಾಗಿ ನೀವು ಹೊಸತನವನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡ್ತಿದ್ರು ಅಂದರೆ, ಪ್ರತಿಯೊಂದು ಗ್ಯಾಲರಿಗೆ ನೀವು ಅಡ್ಡಾಡಿ ಬಂದು
ಪ್ರತಿದಿನ ಸಾಯಂಕಾಲ 1 ತಾಸು 2 ತಾಸು ಕಲಾಕೃತಿಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ನಮ್ಗೆ ಇದನ್ನು ನಿರ್ದೇಶನ ಕೊಡ್ತಿದ್ರು. ಆ ಪ್ರಕಾರ ನಾವು ಗ್ಯಾಲರಿಗಳನ್ನು ತಿರುಗಾಡಿ ಬಂದು ಕಲಾಕೃತಿಗಳನ್ನು ಹೊಸತನವನ್ನು ಹೇಗೆ ರೂಢಿಸಿಕೊಳ್ಬೇಕು ಅನ್ನೋದನ್ನು ಅವರು ಅತಿ ಸುಂದರವಾಗಿ ಹೇಳಿಕೊಟ್ರು. ಅದೇ ರೀತಿಯಾಗಿ ಅದರ ಜೊತೆಗೆ ಅವರು ಮಾರಾಟದ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬಾಡ್ರಿ ಅಂತ ಅನ್ನೋ ಮಾತನ್ನು ಹೇಳ್ತಿದ್ರು. ಆದರೆ ಅವರಂಥ ಶಿಕ್ಷಕರು ನಮಗೆ ಸಿಕ್ಕಿದ್ದು ಬಹಳ ಸ್ತುತ್ಯಾರ್ಹವಾದಂಥ ವಿಷಯ. ಹೆಚ್ಚಿನದಾಗಿ JMS ಮಣಿ ಸರ್ ಬಂದು ನಮಗೆ ಯಾವ ರೀತಿ ಕೆಲಸ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಧ್ಯಮಗಳನ್ನು ಬಳಸಬೇಕು ಅನ್ನೋದನ್ನು ಅತಿ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಾರೆ. ತಾವು ಗ್ರಾಫಿಕ್ ಕಲೆಯಲ್ಲಿ ತುಂಬ ಪರಿಣತರಿದ್ದೀರಿ. ತಮಗೆ ಗ್ರಾಫಿಕ್ ಕಲೆಯ ಮೂಲವನ್ನು ಹೇಳ್ಕೊಟ್ಟಂಥವರು, ಗ್ರಾಫಿಕ್ ಕಲೆಯಲ್ಲಿ ತಾವು ತೋರಿಸುವಂಥ ನಮ್ಮನ್ನು ಪ್ರೇರೇಪಣೆ ಕೊಟ್ಟಂತಹ ಕಲಾವಿದರು ಯಾರು? ನಾನು ಗ್ರಾಫಿಕ್ ಯಾವ ಕಡೆಯಿಂದನೂ ಹಂಗೆ ಟ್ರೈನಿಂಗ್ ಏನು ತೊಗೊಳ್ಳಿಲ್ಲ. ಮೇನ್ ಉದ್ದೇಶ ಅಂತಂದ್ರೆ ಇಲ್ಲೊಂದು ದಾವಣಗೆರೆಯಲ್ಲಿ ಸುಮಾರು 86-87 ಇಸ್ವಿ ಒಳಗೆ ಒಂದು ಗ್ರಾಫಿಕ್ ಕಾರ್ಯಾಗಾರ ಮಾಡಿದ್ರು ಅಕಾಡೆಮಿಯಿಂದ. ಆ ಕಾರ್ಯಾಗಾರ ನೋಡೋಕೆ ಬಂದಾಗ ನನಗೆ ಅತಿ ಉತ್ಸಾಹ, ಯಾವ ರೀತಿ ಮಾಡ್ತಿದ್ರಲ್ಲ ಏನು ಅಂತಂದು ಹುಡುಕಟ್ಟು ಅವನ್ನೆಲ್ಲ ಮಾಡೋದು ನೋಡಿ ನನಗೆ ಅವಾಗಿಂದ ಅದನ್ನು ಮಾಡಬೇಕು ಅನ್ನೋ ಹುಚ್ಚಿನಿಂದ ನಾನು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿ, ಕಾಲೇಜಿನಲ್ಲಿ ಪ್ರಾಕ್ಟೀಸ್ ಮಾಡಿ ಕರಗತ ಮಾಡಿಕೊಂಡೆ. ಆಮೇಲೆ ಬೇರೆ ಬೇರೆ ಕಲಾಕೃತಿಗಳನ್ನು ನೋಡಿ ಸಾಕಷ್ಟು ಕಲಿತೇನೆ ಅದರೊಳಗೆ. ತಮಗೆ ಬೆಂಗಳೂರಿನ ಗ್ಯಾಲರಿಗಳ ಸಂಪರ್ಕ ಯಾವಾಗ ಬಂತು, ಹೇಗೆ ಬಂತು? ತಮ್ಮ ಕಲಾಕೃತಿಗಳು ಇವತ್ತು ಗ್ಯಾಲರಿ ಕಲ್ಚರಿಗೂ ಸೂಟ್ ಆಗ್ತವೆ, ಜೊತೆಗೆ ಸಮಕಾಲೀನ ಕಲಾಟಗಳಿಗೂ ಕೂಡ ಸೂಟ್ ಆಗ್ತವೆ. ತಮ್ಮ ಕಲಾ ಪಯಣದ ಬಗ್ಗೆ, ತಾವು ಕಲಾಕೃತಿಗಳನ್ನು ರಚಿಸುವಂಥ ವಿಧಾನದ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಮಾಹಿತಿ ಹಂಚಿಕೊಡ್ತೀರಾ? ಇದು ಹೆಂಗಂತಂದ್ರೆ ಅಡಪಸನ್ನು ಹೇಳ್ತಿದ್ದಿಲ್ಲ, ಆ ಕಲಾ ಗ್ಯಾಲರಿ ನೋಡ್ಕೊಂಡ್ಬಂದು ಕಲಾಕೃತಿ ರಚನೆ ಮಾಡಿರಿ ಅಂತ ಹೇಳ್ತಿದ್ರು ಒಂದು ಭಾಗ. ಎರಡನೇ ಭಾಗ ಕಲಾವಿದರ ಕಲಾಕೃತಿಗಳನ್ನು ಕಲಾ ಗ್ಯಾಲರಿಯವರು ಸಂಗ್ರಹ ಮಾಡ್ತಿದ್ರು. ಆ ಸಂಗ್ರಹ ಹೆಂಗಿರ್ತಿತ್ತಂದ್ರೆ ಅವರು ಆ ಗ್ಯಾಲರಿಯ ಬಾಡಿಗೆ ತೆಗಿಬೇಕು, ಅಲ್ಲಿ ಕರೆಂಟಿನ ವೆಚ್ಚವನ್ನು ತೆಗಿಬೇಕು. ಅದನ್ನೆಲ್ಲ ತೆಗೆದು ಅವರು ವಾಣಿಜ್ಯ ಕಲೆಯನ್ನು ಹೆಂಗೆ ಬೆಳೆಸ್ತಿದ್ರು ಅಂತಂದ್ರೆ, ಯಾವ ಆಸಕ್ತಿಗಳ ಕಲಾಸಕ್ತರಿಗೆ ಕಲಾಕೃತಿಗಳನ್ನು ಕೊಂಡುಕೊಳ್ಳುವಂಥ ಇಚ್ಛೆ ಐತೆ ಅನ್ನೋದು ಅವರು ಮನವರಿಕೆ ಮಾಡಿಕೊಳ್ತಿದ್ರು. ಆ ಬಂದಂಥ ಕಲಾ ಪ್ರೇಕ್ಷಕರನ್ನು ಅವರಿಗೆ ಒಳ್ಳೆಯ ಕಲೆಯ ಬಗ್ಗೆ ಮಾಹಿತಿ ಕೊಟ್ಟು ತಗೊಂಡು ಖರೀದಿ ಮಾಡುವಂಥ ಭಾವನೆಯನ್ನು ಹುಟ್ಟಿಸ್ತಿದ್ರು. ಅವು ಯಾವ ಥರ ಇರ್ತಿದ್ವು ಅನ್ನೋದು ಅವ್ರಿಗೆ ಗೊತ್ತಿರ್ತಿತ್ತಲ್ಲ, ಅದನ್ನು ನಾವು ನೋಡಿ ಬಂದು ನಮ್ಮ ಕಲೆಯನ್ನು ನಾವು ಆ ರೀತಿ ಒಳಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಒಳಗೆ ಇಲ್ಲಿ ಹಿರೇಗೌಡ ಸರ್ ಏನು ಪ್ರಾಚಾರ್ಯರಿದ್ದರು, ಅವರು ನಾವು ಕಲಿಯೋ ಮುಂದನೆ ನಮ್ಮ ಕಲಾಕೃತಿಗಳನ್ನು ನೋಡಿ ಅವ್ರ ಕಲಾಕೃತಿಗಳನ್ನು ತೋರಿಸೋ ಮುಂದೆ ನಮ್ಮ ಕಲಾಕೃತಿಯ ಮಟ್ಟಕ್ಕೆ ಇಳಿದು ಆ ಕಲಾಕೃತಿಯನ್ನು ಈ ರೀತಿ ಮಾಡಿದರೆ ಹೆಂಗೆ ಅನ್ನುವಂಥ ವಿಚಾರಗಳನ್ನು ಹೇಳಿ ನಮಗೆ ಪ್ರೋತ್ಸಾಹ ನೀಡ್ತಿದ್ವಿ. ಆ ರೀತಿ ಒಳಗೆ ಇಲ್ಲಿ ನನಗೆ ನಂಟು ಭಾಳ ಬಂತು. ಅದು ಹಿರೇಗೌಡ ಸರ್ ಭಾಳ ನಮಗೆ ಪ್ರೇರಣೆಯನ್ನು ಕೊಟ್ಟಂಥ ಗುರುಗಳು. ಆದ್ದರಿಂದ ಇಲ್ಲಿ ನಂಟು ಜಾಸ್ತಿ ಆಯಿತು. ನಮ್ಮ ಕಲಾ ಪ್ರದರ್ಶನ ಶಂಕರ ಪಾಟೀಲ್ ಕಲಾವಿದ ಆಗಿತ್ತಲ್ಲ, ಹೌದು. ನಾನು ಪ್ರಪ್ರಥಮವಾಗಿ ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನು ಶಂಕರ್ ಪಾಟೀಲ್ ಸರ್ ಕಲಾ ಗ್ಯಾಲರಿಯಲ್ಲಿ ಏರ್ಪಾಡು ಮಾಡಿದೆ. ಆ ಸಮಯದಲ್ಲಿ ಹಿರೇಗೌಡರು, ಶಂಕರ್ ಪಾಟೀಲ್ ಸರ್, ಎಲ್ಲ ಹಿರಿಯ ಕಲಾವಿದರಂತ ಸೂಗೂರು, ಗಣೇಶ್ ಗುಡಿಯವರು, ಆಮೇಲೆ ಕೊರ್ತಿ ಸರ್, ಇವರೆಲ್ಲರೂ ಇದ್ರಲ್ಲಿ. ಅವರು ನನ್ನ ರೇಖಾಚಿತ್ರಗಳನ್ನು ನೋಡಿ ಒಂದು ಅದ್ಭುತವಾದಂಥ ರೇಖಾಚಿತ್ರಕಾರ ನೀನು ಅಂತ ಹೇಳಿ ಹೊಗಳಿದ್ದು ಉಂಟು. ಆ ಪ್ರದರ್ಶನದಿಂದ ನಾನು ಹೆಚ್ಚಿನ ರೀತಿಯಲ್ಲಿ ಪೆನ್ ಆ್ಯಂಡ್ ಇಂಕ್ ಡ್ರಾಯಿಂಗ್ಗಳನ್ನು ಮಾಡೋಕ್ಕೆ ಹೆಚ್ಚಿನ ಹುರುಪು ಅಂತಂದು ಹೇಳಕ್ಕೆ ನನಗೆ ಇಷ್ಟ ಆಗ್ತದೆ. ಆ ಸಮಯದಲ್ಲಿ ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಪ್ರಚಾರವನ್ನು ಕೊಟ್ಟರು. ಆದ್ದರಿಂದ ನನಗಿನ್ನೂ
ದುಪ್ಪಟ್ಟು ಅನ್ನಿಸ್ತು. ಈಗ ಮಾಡಿದರೂ ಸಹಿತ ಅದೇ ರೀತಿ ಒಳಗೆ ಭಟ್ರು ಇಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಅಂತ ನನಗೆ ಭಾಸ ಆಗ್ತದೆ. ಅದು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನನಗೆ ಕಡಿಮೆನೇ ಅಂತ ಅನಿಸ್ತದೆ. ಇವತ್ತು ಒಂದು ಮಾತಿದೆ, ಸಮಕಾಲೀನ ಕಲಾಕೃತಿಯನ್ನು ತಿಳಿಸ್ಕೊಳ್ಬೇಕಾದ್ರೆ ಅದರಲ್ಲಿ ಕೆಲವೊಂದು ಅಂಶಗಳು ಇರಲೇಬೇಕು ಅಂತ. ಉದಾಹರಣೆಗೆ ಮೈವಳಿಕೆ, ಹಾಗೆಯೇ ತುಂಬ ಸೃಜನಶೀಲತೆ, ಬಹಳ ಪ್ರಯೋಗಾತ್ಮಕತೆ. ಆದರೆ ತಮ್ಮ ಕಲಾಕೃತಿಗಳು ಅದರಿಂದ ಭಿನ್ನವಾಗಿ ನಿಲ್ತವೆ. ತಮ್ಮ ಕಲಾಕೃತಿಗಳನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಚಿಕಣಿ ಚಿತ್ರಗಾರಿಕೆಯ ಒಂದು ಜಾಗ ಕಂಡುಬರ್ತದೆ, ಅದೇ ರೀತಿಯ ಒಂದು ನಿರ್ವಹಣಾ ಕೌಶಲ ಕಂಡುಬರ್ತದೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಒಬ್ಬ ಕಲಾವಿದರಾಗಿ ತಾವು ಇದನ್ನು ಯಾವ ರೀತಿಯಲ್ಲಿ ಈ ಸವಾಲನ್ನು ತಾವು ಪರಿಗಣಿಸ್ತೀರಿ, ಅಥವಾ ಇದರ ಬಗ್ಗೆ ತಮ್ಮ ಒಂದು ನಿಲುವು ಏನು? ಈ ವಿಷಯದ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಎಷ್ಟು ಕಲೆಯನ್ನು ಮಾಡಿದರೂ ಸಹಿತ ನಾವು ಮಾಡಿ ನಮ್ಮಲ್ಲಿ ಇಟ್ಕೊಳ್ಳೋದಕ್ಕಿಂತ ಬೇರೆ ಕಡೆ ಹೋಗಿ ಕಲಾ ಪ್ರದರ್ಶನ ಮಾಡೋದು, ಬೇರೆಯವರ ಕಲಾಕೃತಿಗಳನ್ನು ನೋಡಿ ನಮ್ಮ ಕಲಾಕೃತಿಗಳಲ್ಲಿ ಬದಲಾವಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ಪರಿಕಲ್ಪನೆ ನಮ್ಗೆ ಅರಿವಾಯಿತು. ಆ ಅರಿವು ಆಗಿದ್ದರಿಂದ ನಾನು ನನ್ನ ಕಲಾಕೃತಿ ಒಳಗೆ ಹೆಚ್ಚಿನದಾಗಿ ಸರಿಯಲಿಸಮ್ ಸ್ಟೈಲ್ ಮೇಲೆ ನಾನು ನನ್ನ ಕಲಾಕೃತಿಗಳನ್ನು ಮಾಡಿದೆ. ಸ್ಟಾರ್ಟಿಂಗ್ ನಾನು ಪೆನ್ ಆ್ಯಂಡ್ ಇಂಕ್ ಡ್ರಾಯಿಂಗ್ ಮಾಡಬೇಕಾದ್ರೆ ಡಾಲಿಯ ಕಲಾಕೃತಿಗಳನ್ನು ನಕಲು ಮಾಡ್ತಿದ್ದೆ. ಆ ನಕಲು ಮಾಡುವುದರಿಂದ ನನ್ನ ಹೊಸತನವನ್ನು ಅದರೊಳಗೆ ಹುಡುಕೊಂಡು ನನ್ನ ಒಂದು ಸ್ವಂತಿಕೆಯನ್ನು ಬೆಳೆಸ್ಕೊಂಡೆ. ಅದು ಯಾವ ರೀತಿಯಾಗಿರ್ಬೇಕಂತಂದ್ರೆ, ನೋಡಿದ ತಕ್ಷಣ ತಿಳಿಬಾರ್ದು, ಅದಕ್ಕೆ ವಿಮರ್ಶಾತ್ಮಕವಾಗಿ ಕುಟ್ಟುವ ಹಾಗೆ ಇರಬೇಕು. ಅದು ಆ ಕಲಾಕೃತಿಯನ್ನು ನೋಡಿದ ತಕ್ಷಣ ಇದು ಇಷ್ಟೇನಾ ಅಂತ ಅನ್ನಿಸ್ಬಾರ್ದು. ಅದರ ಮೀರಿ ವಿಚಾರ ಮಾಡುವಂಥ ಭಾವನೆಗಳನ್ನು ಅದರ ಮೇಲೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದೆ. ಅದು ಸರಿಯಲಿಸಮ್ ಅಂದ್ರೆ ಅದು ಭ್ರಮಾತ್ಮಕವಾಗಿ ಕಲಾಕೃತಿಗಳನ್ನು ರಚನೆ ಮಾಡೋದು. ಆ ಭ್ರಮಾತ್ಮಕತೆಗೆ ಯಾವಾಗ ಕೊಡುತ್ತೆ ಅಂದರೆ, ನಾವು ನಿದ್ರಾವಸ್ಥೆಯಲ್ಲಿ ಇದ್ದಾಗ ಅಂಥ ಸನ್ನಿವೇಶಗಳನ್ನು ಕಾಣಕ್ಕೆ ನಾವು ಸಾಧ್ಯ. ಆ ಸನ್ನಿವೇಶಗಳನ್ನು ಸೆರೆ ಹಿಡಿಯೋದ್ರಿಂದ ನನಗೆ ಯಶಸ್ಸಾಗೈತೆ ಅಂತ ಹೇಳಕ್ಕೆ ಇಷ್ಟ. ಒಬ್ಬ ಹೊರಗಿನ ಕಲಾವಿದರಾಗಿ, ಉತ್ತರ ಕರ್ನಾಟಕದ ಕಲಾವಿದರಾಗಿ ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯವನ್ನು ತಾವು ಗ್ರಹಿಸುವಂಥ ರೀತಿಯನ್ನು ಹೇಳ್ತೀರಾ, ಅಥವಾ ಉತ್ತರ ಕರ್ನಾಟಕ ಕಲಾವಿದರಾಗಿ ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯ ಈ ಒಂದು ನಾಡಿನ ದೃಶ್ಯಕಲಾ ಶಿಕ್ಷಣದ ಬೆಳವಣಿಗೆಯಲ್ಲಿ, ದೃಶ್ಯಕಲಾ ಕ್ಷೇತ್ರ ಬೆಳವಣಿಗೆಯಲ್ಲಿ ವಹಿಸಿದಂಥ ಪಾತ್ರವನ್ನು ಕೆಲವೇ ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ವಿಷಯಕ್ಕೆ ಇಲ್ಲಿ ದಾವಣಗೆರೆಯಿಂದ ಕಲಾಶಾಲೆ ಏನಿರ್ತಲ್ಲ, ಇಲ್ಲಿ ಹಿಂದೆ ನಾವು ಕಲಿಯುವುದರಿಂದ ಇಲ್ಲಿ ಹಿರಿಯ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ದರು. ಆ ಪ್ರೋತ್ಸಾಹದಿಂದ ಇಲ್ಲಿಯ ವಿದ್ಯಾರ್ಥಿಗಳು ಸಾಕಷ್ಟು ಹಿರಿಯ ದೊಡ್ಡ ಕಲಾವಿದರುಗಳು ಆಗ್ಯಾರಿಲ್ಲ. ಆ ಕಲಾವಿದರ ಪೈಕಿ ಸಾಕಷ್ಟು ಜನ ಅದಾರಿಲ್ಲ. ಅಂಥವ್ರನ್ನ ಇಲ್ಲಿ ಬೆಳೆಸಿದಂಥ ಈ ದೃಶ್ಯಕಲಾ ಮಹಾವಿದ್ಯಾಲಯ ಇವತ್ತಿಗೂ ಸಹಿತ ಇಂದಿನ ಕಲಾ ಶಿಕ್ಷಣ ಮತ್ತು ಕಲಾಕೃತಿಗಳ ರಚನೆಯಲ್ಲಿ ತೊಡಗಿರುವಂಥ ಯುವ ಪೀಳಿಗೆ ಏನೈತಲ್ಲ, ಯುವ ಪೀಳಿಗೆಯ ಶಿಕ್ಷಕರು ಅವರು ಹೆಚ್ಚು ಇವತ್ತಿನ ನವ್ಯ ಕಲೆಯ ಬಗ್ಗೆ ಹೆಚ್ಚಿನ ಒಲವು ಇದ್ದು ಅದರ ಗುಣಮಟ್ಟವನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಕೊಡಿಸಿ ಅವ್ರನ್ನ ಆ ಮಟ್ಟಕ್ಕೆ ಬೆಳೆಸೋಕ್ಕೆ, ಅಂದರೆ ಹೊಸತನಕ್ಕೆ ಬೆಳೆಸಲಿಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಈ ಕಲಾ ಮಹಾವಿದ್ಯಾಲಯ ಮತ್ತು ಇಲ್ಲಿಯ ಪ್ರಾಧ್ಯಾಪಕರಿಂದ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗರು ಹೆಚ್ಚಿನ ಪ್ರಯತ್ನ ಇಲ್ಲಿ ಸಾಕಷ್ಟು ಮುಂದುವರೆದೈತೆ ಅಂತ ಹೇಳಿ. ಧನ್ಯವಾದ ಸರ್. ಮುಂದಿನ ದಿನಗಳಲ್ಲಿ ತಾವು ವರ್ಣಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಆತ್ಮೀಯರೇ, ಕಲಾಸಕ್ತ ಬಂಧುಗಳೇ, ಶಶಿಧರ್ ಲೋಹಾರ್ ಸರ್ ಅವರ ಮಾತನ್ನು ಇಲ್ಲಿ ತನಕ ತಾವು ಕೇಳಿಸ್ಕೊಂಡ್ರಿ. ಶಶಿಧರ್ ಲೋಹಾರ್ ಸರ್ ಅವರು ಮೂಲತಃ ಗದಗದ ಶಿಗ್ಲಿಯವರು, ನಂತರ ಧಾರವಾಡದಲ್ಲಿ ಅವರು ನೆಲೆಸಿದ್ದಾರೆ. ಕರ್ನಾಟಕದ ಬಹಳ ಅದ್ಭುತ ಕಲಾವಿದರಲ್ಲಿ ಅವರು ಕೂಡ ಒಬ್ಬರಾಗ್ತಾರೆ. ಮುಖ್ಯವಾಗಿ ಉತ್ತರ ಕರ್ನಾಟಕದ ಗಣನೀಯ ಕಲಾವಿದರಲ್ಲಿ ಅವರು ಪ್ರಮುಖರ ಸ್ಥಾನ ಸೇರ್ತಾರೆ. ಅವರು ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಕೊಡಮಾಡುವಂತಹ ಫೆಲೋಶಿಪ್ಗೆ ಕೂಡ ಭಾಜರಾಗಿದ್ದಾರೆ. ಅನೇಕ ರಾಷ್ಟ್ರೀಯ ಮಟ್ಟದ ಕಲಾ ಶಿಬಿರಗಳಲ್ಲಿ, ಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿ ನಾಡಿನ
ದೃಶ್ಯಕಲಾ ವಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಸಂಭಾಷಣೆ ನಡೆಸಿದ್ದಾರೆ. ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯದ ಪರವಾಗಿ ಮತ್ತು ದಾವಣಗೆರೆ ಮಹಾಜನದ ಪರವಾಗಿ ತಮಗೆ ಅನಂತ ವಂದನೆಗಳು. ನಮಸ್ಕಾರ.